ಕಸಿನ್ಸ್ ಎಲ್ಲ ಸೇರಿ ದಾಂಡೇಲಿಗೆ ಬಂದಿದ್ದೀವಿ. ಈಗ ಹಳೆಯಾಳ ರೂಟಲ್ಲಿ ಎನ್ ರೂಟ್ ಟು ದಾಂಡೇಲಿ. ಈಗ ಸ್ವಲ್ಪ ಮುಂದೆ ಬಂದ ತಕ್ಷಣ ಟಿಫಿನ್ ಹಾಕೊಂಡಿದೀವಿ ರೋಡ್ ಸೈಡ್. ಏನೇನ್ ತಂದಿರಿ? ಉಪ್ಪಿಟ್ಟು, ಕಾಂಕ್ರೀಟ್, ವಾಟರ್ ಮಿಲನ್, ಮೈಸೂರು ಪಾಕು, ಮಂಡಕ್ಕಿ. ಏ ಹಡಗ್ಲಿ ಖಾರ ಇಲ್ಲಿ ಉಪ್ಪಿಟ್ಟು ಜೊತೆ ತಿನ್ನಕ್ ಬರ್ತೈತೆ ಹಡಗ್ಲಿ ಖಾರ. ಇಲ್ಲ ಮೈಸೂರು ಪಾಕ್ ತಂದಿವಿ. ಬೇಬೆ ಕೊಡ್ರಿ. ಅಜ್ಜಿ ಫಸ್ಟ್ ಕೊಡ್ರಿ, ಅಜ್ಜಿ ಲೇಟ್ ಆಗುತ್ತೆ. ಇಲ್ಲ ಅಜ್ಜಿಗ್ ಲಾಸ್ಟ್. ಫಸ್ಟ್ ಅಜ್ಜಿಗೆ ಆಗ್ಬಿಡ್ಬೇಕು ಅಪ್ಪಾಜಿಗೆ ಸಮಾಧಾನ. ಅವ್ರ ಸಮಾಧಾನ ಇರ್ತಾರ, ಅಜ್ಜಿ ಸಮಾಧಾನ ಇರ್ತೈತಲ್ಲ ಗೊತ್ತಿಲ್ಲ, ಇವ್ರ ಸಮಾಧಾನ ಇರ್ತಾರೆ. ಎಲ್ಲಾರ್ಗು ಬೇಗ ಎದ್ದು ಹಶ್ವಾಗೈತಿ, ಫುಲ್ ಬ್ಯಾಟಿಂಗ್. ಮನ್ಯಾಗಿದ್ರೆ ಇಷ್ಟು ಉಪ್ಪಿಟ್ಟು ಹೊಕ್ಕಿದ್ದಿಲ್ಲ ಯಾರಿಗೂ. ಉಪ್ಪಿಟ್ಟ ಏಕ್ ನಂಬರ್ ಕ್ವಾಲಿಟಿ ರೀ. ಏಕ್ ನಂಬರ್ ಕ್ವಾಲಿಟಿ. ಹೆಂಗೈತೆ ಅಪ್ಪಾಜಿ? ಉಪ್ಪಿಟ್ಟು ಮನೆ ಮಾಡಿದ್ದಂಗೆ ಮನೆಗೆ ಮಾಡಿರೋದು ಉಪ್ಪಿಟ್ಟು. ಇಲ್ಲಿ ನೋಡಿ, ಇಲ್ಲ ಅಪ್ಪಾಜಿ ಏನನ್ನಕತ್ತಾರ, ಮನೆಗೆ ಮಾಡಿದ್ದಂಗೆ ಐತಿ ಉಪ್ಪಿಟ್ಟು ಅಂತ. ಚೆನ್ನಾಗೈತೆ ಚೆನ್ನಾಗಿಲ್ಲ, ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂದ್ರೆ ಹೇಳ, ಅಪ್ಪಾಜಿ ಹೇಳಿದ ಅರ್ಥ ಚೆನ್ನಾಗೈತಿ ಅಂತ. ಚೆನ್ನಾಗೈತೆ ಅಂತ. ಈಗ ರಿಷು, ನೀನ್ ಇಡ್ಲಿ ವಡೆ ತಿಂದಿಯಲ್ಲ, ನಿನ್ ಸ್ಕೂಲಿಗೆ ಬಿಟ್ಟು ಹೋಗಿವಿ ಇಲ್ಲಿ. ಇಲ್ಲ ಸ್ಕೂಲಿಗೆ ಬಿಟ್ಟು ಹೋಗಿವಿ, ನಿನ್ ಬಿಟ್ಟು ದಾಂಡೇಲಿಗೆ ಹೋಗಿವಿ. ಓಕೆನಾ? ಓಕೆ ನಾಟ್ ಓಕೆನಾ ಹೇಳ. ಇಲ್ಲ ಬಿಡಪ್ಪಾಜಿ, ಈ ಮನೆಗೆ ಮಾಡ್ಕೊಂಡ್ ಬಂದಿರೋದು. ಟೀದಾದ್ರೂ ಕರೆಕ್ಟ್ ರಿವ್ಯೂಸ್ ಹೇಳ್ರಿ, ಹೆಂಗೈತಿ ಟೀ? ಸಖತ್ತಾಗೈತೆ. ಮಾಮ ಟೀ ಹೆಂಗೈತಿ? ಟೀ ಯಾರು ಮಾಡಿರೋದು? ನಿಜ ಹೇಳ. ಹೌದೌದು, ನಿಧಿ ಮಾಡಿದಾರೆ. ಸಾರಿ, ಇದು ಮಾಡಿರೋದು ಟೀ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ಪೆಷಲ್ ಟೀ. ನಿಧಿ ಸ್ಪೆಷಲ್ ಟೀ. ಎಲ್ಲಾದ್ರೂ ಟೀ ಬಿಡಂಗಿಲ್ಲ. ನೋಡ್ರಿ, ಇವ್ರು ನಾವು ಅಪ್ಪಾಜಿ ಸಾಂಬಾರ್ ಹಿಡ್ಕೊಂಡಾರ, ಉಡುಪಿ ಹೋಟ್ಲ್ ಸಾಂಬಾರ್. ಪಾಪುಗೆ ಅಷ್ಟೇ ತಗೊಂಡಿದ್ದ, ಪಾಪುಗೆ ಅಲ್ಲಿ ಚಿಕ್ಕ ಪಾಪು ಇಬ್ಬರಲ್ಲಿ ಇಬ್ಬರಿಗೆ ಬಿಡ್ರಪ್ಪಾಜಿ ಟೀ ಕುಡಿರಿ. ಅವ್ರಿಗೆ ಉಡುಪಿ ಹೋಟ್ಲ್ ಇಡ್ಲಿ ವಡೆ ಸಾಂಬಾರ್ ಇಷ್ಟ. ನಾವು ಹೋಟ್ಲಲ್ಲಿ ಹೋದಾಗ ಸಾಮಾನ್ಯ ಎಕ್ಸ್ಟ್ರಾ ತಗೋತೀನಿ. ಎಕ್ಸ್ಟ್ರಾ ಅವ್ರು ಯಾವತ್ತಿಗೂ ಸಾಂಬಾರ್ ಚಟ್ನಿ ಎಕ್ಸ್ಟ್ರಾ. ಅಪ್ಪಾಜಿ ಅವರು 4 ಇಡ್ಲಿ ತಿನ್ನೋದಿದ್ರು 2 ಪ್ಲೇಟ್ 2 ಸಪರೇಟ್ ಆಗಿ ಹೇಳಿರ್ತಾರೆ. ಎಲ್ಲ ಉಪ್ಪಿಟ್ಟು, ಟೀ, ಇಡ್ಲಿ ವಡೆ ಯಾರು ತಿಂದಿಲ್ಲ, ಹುಡುಗರಷ್ಟೇ. ಮುಗೀತು. ಈಗ ಇಲ್ಲಿಂದ ನೆಕ್ಸ್ಟ್ ದಾಂಡೇಲಿಗೆ ಬೆಳೆಸ್ಬೇಕು ಪ್ರಯಾಣ. ಒಂದು ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ. ಒಂದು ಫೋಟೋ ಶೂಟ್ ಮಾಡ್ಕೊಂಡು ಇಲ್ಲಿಂದ ಮುಂದುವರೆದ. ಏನ್ ಮಾಡಕತ್ತಾರ ಅಪ್ಪಾಜಿ? ತಿಂಡಿ ಟೀ ಆಯ್ತು, ಈಗ ಗುಳಿಗೆಯ ಸಮಯ. ಹಬ್ಬದವ ಸ್ವೀಟ್ ತಿಂದ್ಬಿಡ್ತಾರ, ಈಗ ಬಂದು ಗುಳಿಗೆ ತಗೊಂಡು ತಿನ್ಸ್ಬಿಡ್ತಾರೆ ಈಗ. ಸೊ ನಮ್ಮ ಜಂಗಲ್ ರೆಸಾರ್ಟ್ ಕೂಡ ಇನ್ನೊಂದು 10 ಮಿನಿಟ್ಸ್ ಆನ್ ದಿ ವೇ ಇದೆ. ಓಡ್ತಿದೀವಿ ಈಗ. ಫಸ್ಟ್ ನಾವೇ ರೀಚ್ ಆಗ್ತಿದೀವಿ ಅಲ್ಲಿ. ಹೋಗಿ ನಮ್ಗೆ ಯಾವ ಬೇಕು ಅವ್ರ ರೂಮ್ ಫಸ್ಟ್ ಸೆಟ್ ಮಾಡ್ಕೊಂಡ್ಬಿಡೋಣ ಹೋಗಿ. ಯಾಕಂದ್ರೆ 21 ಜನ ಇದಾರೆ. ರೆಸಾರ್ಟ್ ಚೆಕ್ ಇನ್ ಆದ್ವಿ. ರೆಸಾರ್ಟ್ ಚೆನ್ನಾಗಿದೆ, ಪ್ರಾಪರ್ಟಿನೂ ಡೀಸೆಂಟ್ ಆಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಪ್ರತಿಯೊಂದು ಚೆನ್ನಾಗಿದೆ. ಅಜ್ಜಿನ ಕರ್ಕೊಂಡ್ ಬರೋದೇ ದೊಡ್ಡ ಟಾಸ್ಕ್ ಹೋಯ್ತು. ಅದನ್ನ ನಾನು ಕ್ಯಾಪ್ಚರ್ ಮಾಡೋದು ಮರ್ತೋದೆ. ಯೂಟ್ಯೂಬ್ ಅಲ್ಲಿ ಇದೆ, ಫುಲ್ ಲೆಂತ್ ಯೂಟ್ಯೂಬ್ ಅಲ್ಲಿ ಇದೆ, ಅದನ್ನ ನೋಡ್ರಿ, ಅಲ್ಲಿ ಬರುತ್ತೆ. ಇಲ್ಲಿ ನೋಡ್ರಿ, ಇದೇ ಟ್ರಾಲಿಯಲ್ಲೇ ಚೇರ್ ಮೇಲೆ ಅಜ್ಜಿನ ಕೂಡಿಸ್ಕೊಂಡು ಕರ್ಕೊಂಡು ಹೋದ್ವಿ. ಫುಲ್ ಲೆಂತ್ ಯೂಟ್ಯೂಬ್ ಅಲ್ಲಿ ಇದೆ, ನೋಡ್ರಿ. ಚೆಕ್ ಇನ್ ಆದ್ಮೇಲೆ ಎಲ್ಲ ಕಸಿನ್ಸ್ ಸೇರಿ ಏನೇನು ದಾಂಡೇಲಿ ಮಾಡಿದ್ವಿ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಬರ್ತೈತಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.